ನೋಡಿ ಸ್ನೇಹಿತರೆ, ನನ್ನ ತೋಟದಲ್ಲಿ ತೆಂಗಿನ ಗಿಡಗಳು ಅತೀ ಕಡಿಮೆ ಇದೆ. ಅಂದರೆ ನನಗೆ ಹಿಂದಿನಿಂದಲೂ ಏನೋ ಒಂದು ತೆಂಗಿನ ಮರದಲ್ಲಿ ಸ್ವಲ್ಪ ಸಡ್ಡೆ. ಆದರೆ ಈ ತೆಂಗಿನ ಗಿಡವನ್ನು ನೋಡಿ ನನಗೆ ಈಗ ಆಗ್ತಾಯಿದೆ, ನಾನು ಸ್ವಲ್ಪ ಗಿಡಗಳನ್ನು ನಾಟಿ ಮಾಡಬೇಕಿತ್ತು ಅಂತ. ಇದರಲ್ಲಿ ಈಗ 2 ಕಾಯಿ ಬಂದಿದೆ ನೋಡಿ, ಕಾಣ್ಬೋದು ನಿಮಗೆ. ಇದರ ಖರ್ಚು ಎಷ್ಟು ಗೊತ್ತಾ ನನಗೆ? ಈ ತೆಂಗಿನ ಗಿಡಕ್ಕೆ ಕೇವಲ ಒಂದು ತೆಂಗಿನಕಾಯಿಯ ರೇಟು ಸ್ನೇಹಿತರೆ. ಇದರ ಖರ್ಚು, ತೆಂಗಿನಕಾಯಿಯ ಒಂದು ಮೊಳಕೆ ಬಂದಿತ್ತು, ಅದನ್ನು ನಾನು ನನ್ನ ಜಮೀನಿನಲ್ಲಿ ಹೀಗೆ ಇಟ್ಟು ಬಿಟ್ಟಿದ್ದೆ. ಇಲ್ಲಿ ಜಸ್ಟ್ ಇಟ್ಟು ಬಿಟ್ಟದ್ದು, ಇಲ್ಲಿ ಈ ಜಾಗದಲ್ಲಿ ನೋಡಿ. ಇಲ್ಲಿ ಏನು ಗುಂಡಿ ಏನಿಲ್ಲ, ಕೇವಲ ಇಟ್ಟು ಬಿಟ್ಟದ್ದು ಸ್ನೇಹಿತರೆ. ಅದರಷ್ಟಕ್ಕೆ ಬೆಳೀತು. ಈಗ ನೋಡಿ ತೆಂಗಿನಕಾಯಿ ಬಂದಿದೆ. ಎಷ್ಟು ಕಡಿಮೆ ಖರ್ಚಿನಲ್ಲಿ ನೆಡಲಿಕ್ಕೆ ಆಗ್ತದೆ. ಇದು ಕೂಡ ಒಂದು ಗಿಡ, ಇದರ ತ್ಯಾಜ್ಯಗಳು ಕೂಡ ನಮ್ಮ ಜಮೀನಿಗೆ ಗೊಬ್ಬರ ಅಲ್ವಾ. ಹಾಗಾಗಿ ನನ್ನ ತೋಟದಲ್ಲಿ ಎಲ್ಲವೂ ಗಿಡಗಳಿದ್ದರೂ ತೆಂಗಿನ ಮರಗಳ ಒಂದು ಸಂಖ್ಯೆ ಕಡಿಮೆ ಇತ್ತು ಸ್ನೇಹಿತರೆ. ಹಾಗಾಗಿ ಈ ಸಲ ನಾನು ಏನು ಮಾಡಿದ್ದೇನೆ, ಒಂದು 10-30 ಗಿಡಗಳನ್ನು ನಾನು ಅತಿ ಕಡಿಮೆ ಖರ್ಚಿನಲ್ಲಿ ನಾಟಿ ಮಾಡಿದ್ದೇನೆ. ತುಂಬ ಕೃಷಿಕರು ನನ್ನಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಅಂದರೆ ಅಡಿಕೆ ಮತ್ತು ತೆಂಗನ್ನು ಯಾವ ರೀತಿ ನಾಟಿ ಮಾಡಬೇಕು ಅಂತ. ಅಂದರೆ ಅಡಿಕೆ ಮತ್ತು ತೆಂಗು ಒಂದೇ ವರ್ಗದ ಗಿಡಗಳು ಸ್ನೇಹಿತರೆ. ಅಂದರೆ 100% ಬಿಸಿಲು ಈ ಎರಡೂ ಕೃಷಿಗೂ ಬೇಕು. ಹಾಗಾಗಿ ನಾವು ನಾಟಿ ಮಾಡುವಾಗ ಅಂತರ ತೆಂಗು ಮತ್ತು ಅಡಿಕೆಗೆ ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಒಂದನ್ನೊಂದು ಅತಿ ಹತ್ತಿರ ನಾಟಿ ಮಾಡಬಾರ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ತೆಂಗಿನ ಗಿಡವನ್ನು ನಾನು ನಾಟಿ ಮಾಡಿದ್ದೇನೆ ನೋಡಿ. ಕೇವಲ 1 ನಿಮಿಷದಲ್ಲಿ ಗುಂಡಿ ತೆಗೆದು ನಾನು ನಾಟಿ ಮಾಡಿ ಆಗಿದೆ ತೆಂಗನ್ನು ನೋಡಿ. ಇಲ್ಲಿ ಬುಡವನ್ನು ಗಮನಿಸಿ, ಕೇವಲ ಸಣ್ಣ ಗುಂಡಿ ಮಾಡಿ ನೆಟ್ಟದ್ದು. ಇಲ್ಲಿ ಗಮನಿಸಬೇಕಾದ್ದು ಯಾವುದೇನಂತ ಹೇಳಿದರೆ, ಒಂದು ತೆಂಗಿನ ಗಿಡ ನೆಟ್ಟ ನಂತರ ಸಂಪೂರ್ಣವಾಗಿ 15 ಅಡಿ ದೂರದಲ್ಲಿ ಇನ್ನೊಂದು ಅಡಿಕೆ ಗಿಡ ಇದ್ದರೆ ಸರಿ ಆಗ್ತದೆ ಸ್ನೇಹಿತರೆ. ನಾವು ಎಲ್ಲಿಯಾದರೂ ತೆಂಗಿನ ಪಕ್ಕವೇ ನಾವು ಅಡಿಕೆ ಗಿಡ ಅಥವಾ ಅಡಿಕೆ ಗಿಡದ ಪಕ್ಕ ತೆಂಗಿನ ಗಿಡವನ್ನು ನಾಟಿ ಮಾಡಿದರೆ ಏನಾಗ್ತದೆ, ಇದರ ಸೋಗೆ ಮತ್ತು ತೆಂಗಿನ ಸೋಗೆ ಒಂದರ ಮೇಲೆ ಒಂದು ಕೂತ್ರೆ ಏನಾಗ್ತದೆ, ಎರಡು ಕೂಡ ಎತ್ತರವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಯಾವತ್ತು ನಾವು ತೆಂಗನ್ನು ನಮ್ಮ ಜಮೀನಿನ ಬದುವಿನಲ್ಲಿ ಹಾಕಿದರೆ ಒಳ್ಳೆಯದು. ತೆಂಗಿಗೆ ಜಾಸ್ತಿ ಸ್ಥಳಾವಕಾಶ ಬೇಕು. ಅಂದರೆ ಮಿನಿಮಮ್ 30 ಅಡಿಗೆ ಒಂದರಂತೆ ನಾಟಿ ಮಾಡುವ ಕ್ರಮ. ನಮ್ಮ ಜಮೀನಿನ ಬದುವಿನಲ್ಲಿ ನಾವು ತಲೆಗೆ ತೆಂಗನ್ನು ನಾಟಿ ಮಾಡ್ತಾ ಹೋಗ್ಬೋದು. ಒಂದು ತೆಂಗು ನೆಟ್ಟ ನಂತರ ಸಂಪೂರ್ಣವಾಗಿ 15 ಅಡಿ ದೂರಕ್ಕೆ ಅಡಿಕೆಯನ್ನು ಹಾಕಿದರೆ ತೋಟದ ಒಳಗಡೆ ಸುತ್ತ ನಾವು ಅಡಿಕೆಯನ್ನು ಹಾಕುವುದು. ಜಮೀನಿನ ಬದುವಿನಲ್ಲಿ ತೆಂಗನ್ನು ನಾಟಿ ಮಾಡಿದರೆ ತೆಂಗು ಆಗ್ತದೆ, ಅಡಿಕೆನೂ ಆಗ್ತದೆ ಸ್ನೇಹಿತರೆ. ನಾನು ಈಗ ಪ್ರಾರಂಭ ಮಾಡಿದ್ದೇನೆ ಅಷ್ಟೇ. ಯಾಕಂತ ಹೇಳಿದರೆ ನನಗೆ ತೆಂಗಿನ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಹಾಗಾಗಿ ಈಗ ನಾನು ತೆಂಗನ್ನು ನಾಟಿ ಮಾಡಲಿಕ್ಕೆ ಪ್ರಾರಂಭಿಸ್ತೇನೆ. ಅಂದರೆ ತೆಂಗು ಕೂಡ ಒಂದು ಕೃಷಿ ಅಲ್ವಾ. ಹಾಗಾಗಿ ನಮಗೆ ಎಲ್ಲ ಕೃಷಿಗಳು ಬೇಕು. ಅದರೊಟ್ಟಿಗೆ ಎಲ್ಲ ರೀತಿಯ, ಅಂದರೆ ನೋಡಿ ಇಲ್ಲಿ ನಾನು ಬಾಳೆ ಹಾಕಿದೆ ನೋಡಿ, ಎಷ್ಟು ಸಿಂಪಲಾಗಿ ಎಷ್ಟು ಸಣ್ಣ ಗುಂಡಿ ಮಾಡಿ ಬಾಳೆ ನೆಟ್ಟಿದ್ದೇನೆ ಅಂತ ನೋಡಿ. ಯಾವುದೇ ಹೆಚ್ಚುವರಿ ಖರ್ಚು ಮಾಡಲಿಲ್ಲ, ಹೆಚ್ಚುವರಿ ಗುಂಡಿ ಮಾಡಲಿಲ್ಲ, ಏನಿಲ್ಲ. ಕೇವಲ 1 ನಿಮಿಷದಲ್ಲಿ ಒಂದು ಗುಂಡಿ ಆಗ್ತದೆ, ಒಂದು ಬಾಳೆ ಗಿಡ ನಾಟಿ ಮಾಡಿ ಆಗಿದೆ ನೋಡಿ. ಸ್ವಲ್ಪ ಜಾಸ್ತಿ ಎತ್ತರದ ಗಿಡಗಳನ್ನೇ ನಾಟಿ ಮಾಡಿದ್ದಿಲ್ಲಿ ನೋಡಿ. ಇಲ್ಲಿ ಪುನಃ ನಾನೊಂದು ತೆಂಗಿನ ಗಿಡ ನಾಟಿ ಮಾಡಿದ್ದೇನೆ. ಇಷ್ಟು ಚಿಕ್ಕ ಗಿಡ ನಾಟಿ ಮಾಡುವಾಗ ಒಂದು ಸಮಸ್ಯೆ ಇದೆ ಸ್ನೇಹಿತರೆ, ಹಂದಿಗಳಿಂದ ರಕ್ಷಣೆ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಆದರೆ ಇದಕ್ಕೆ ಬೇಕಾಗಿ ನಾನು ಈ ರೀತಿ ನೋಡಿ ಮರದ ತುಂಡುಗಳನ್ನು ನೆಟ್ಟಿದ್ದೇನೆ. ಅಂದರೆ ಆದಷ್ಟು ಒಂದು ರಕ್ಷಣೆ ಇರಲಿ ಅಂತ. ಚಿಕ್ಕ ತೆಂಗಿನ ಗಿಡದಲ್ಲಿ ಅದರ ಕಾಯಿ ಇರ್ತದೆ ನೋಡಿ, ಅದರಲ್ಲಿ ಕಾಯಿಯಲ್ಲಿ ತಿರುಳು ದಪ್ಪಾಗಿರ್ತದೆ. ಅಂದರೆ ಈ ಗಿಡಕ್ಕೆ ಬೇಕಾದ ಪೋಷಕಾಂಶ ಆ ತಿರುಳಿನಲ್ಲಿ ಇರ್ತದೆ. ಅದನ್ನು ತಿನ್ನಲಿಕ್ಕೆ ಹಂದಿಗಳು ಹಾತೊರೀತದೆ. ಅದಕ್ಕೆ ಅಷ್ಟು ಇಷ್ಟವಾದಂಥ ವಸ್ತು ಯಾವುದೋ ತೆಂಗಿನ ಒಳಗಡೆ ಇರುವ ತಿರುಳು. ಅದು ಅದರ ಪರಿಮಳ ಹಂದಿಗೆ ಬಹಳ ದೂರದಿಂದಲೇ ಸಿಗ್ತದೆ. ಹಾಗಾಗಿ ನಾವು ಚಿಕ್ಕ ಗಿಡ ಇರುವಾಗ ಹಂದಿಗಳಿಂದ ರಕ್ಷಣೆ ಮಾಡಿಕೊಳ್ಳುವುದನ್ನು ಮೊದಲು ಕಲಿಬೇಕು ಗಿಡಗಳು ಬೇಕಾದರೆ. ಇಲ್ಲದಿದ್ದರೆ ಗಿಡಗಳನ್ನು ಕಳ್ಕೊಳ್ಳುವ ಸಾಧ್ಯತೆ ತುಂಬ ಇರ್ತದೆ. ಎಲ್ಲ ಕೃಷಿಕರಿಗೂ ಜಾಸ್ತಿ ಸಮಸ್ಯೆ ತೆಂಗನ್ನು ನಾಟಿ ಮಾಡುವಾಗ ಹಂದಿಗಳ ಸಮಸ್ಯೆ ಇಲ್ಲದಿದ್ದರೆ ನಮಗೆ ಅಷ್ಟೊಂದು ಸಮಸ್ಯೆ ಬೇರೆ ಯಾವುದೂ ಇಲ್ಲ. ತುಂಬ ಕೃಷಿಕರು ಏನು ಮಾಡ್ತಾರೆ, ತೆಂಗಿನ ಗಿಡವನ್ನು ಹಂದಿಗಳು ತಿಂತದೆ ಅಂತ ಹೇಳಿ ಅದಕ್ಕೆ ಅದರ ಬುಡಕ್ಕೆಲ್ಲ ವಿಷ ಹಾಕಿ ಬಿಟ್ಟಿರ್ತಾರೆ ನೋಡಿ. ನಾನು ತೆಂಗಿನ ಗುಂಡಿ ಮಾಡಿದ್ದು ನೋಡಿ ಇಷ್ಟು. ಇನ್ನು ಇದಕ್ಕೆ ಒಂದು ನಾಟಿ ಮಾಡಲಿಕ್ಕಿದೆ ನೋಡಿ. ಎಷ್ಟು ಸಣ್ಣ ಗುಂಡಿ ನೋಡಿ, ಒಂದು ತೆಂಗು ಮುಳುಗುವಷ್ಟು ಮಾತ್ರ. ಇದರಲ್ಲಿ ಗಿಡ ಇರ್ತದೆ ನೋಡಿ. ತೆಂಗನ್ನು ಇಲ್ಲಿ ಇಟ್ಟು ಬಿಡೋದು, ಈ ಮಣ್ಣನ್ನು ಹಾಕಿ ಬಿಡೋದು, ಅಷ್ಟಕ್ಕೆ ಮುಗಿದು ಸ್ನೇಹಿತರೆ. ಇದಕ್ಕಿನ್ನು ಯಾವುದೇ ವಿಷ ಹಾಕುವುದು ಏನೇನು ಮಾಡಿದರೆ ಈ ವಿಷ ನಮ್ಮ ಭೂಮಿಗೆ ಸೇರಿರ್ತದೆ ನೋಡಿ. ಎಷ್ಟು ಹಾನಿಯಾಗ್ಬೋದು, ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಯಾಗ್ಬೋದು ನೋಡಿ. ಹೀಗೆ ಭೂಮಿಗೆ ವಿಷ ಹಾಕಿದರೆ, ತೆಂಗು ಹಂದಿ ತಿಂತದೆ ಅಂತ ವಿಷ ಹಾಕಿದರೆ ಈ ಮಳೆ ನೀರಿನಲ್ಲಿ ಇದು ಭೂಮಿ ಅಡಿಗೆ ಹೋಗ್ತದೆ. ಅಡಿಗೆ ಹೋಗಿ ಕೊನೆಗೆ ಸೇರುವುದೆಲ್ಲಿಗೆ? ನಾವು ಕುಡಿಯುವ ಬೋರ್ವೆಲ್ ನೀರಿಗೇ. ನಾವು ಸಹ ಅದನ್ನೇ ಕುಡಿತೇವಲ್ಲ. ಈಗ ಬೇಕಾದಷ್ಟು ವಿಷಕಾರಿ ಅಂಶಗಳು ಈ ಬೋರ್ವೆಲ್ ನೀರಿನಲ್ಲಿ ಸಿಗ್ತಾ ಇದೆ ಅಂತ ಮಾಹಿತಿ ಇದೆ.
ಯಾರು ಮಾಡಿಕೊಂಡದ್ದು? ನಾವೆಲ್ವಾ? ತೆಂಗಿನ ಗಿಡ ಬೇಕೇ ಬೇಕು, ಆದರೆ ಅದಕ್ಕೆ ಬೇಕಾದ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ನಾವು ಮನುಷ್ಯರು ಐಡಿಯಾ ಮಾಡಲಿಕ್ಕೆ ಇರುವಂಥವ್ರು, ನಮ್ಮ ತಲೆ ಕೊಟ್ಟದ್ದೇ ನಮಗೆ ಐಡಿಯಾ ಮಾಡಲಿಕ್ಕೆ. ಆ ಐಡಿಯಾವನ್ನು ನಾವು ಉಪಯೋಗಿಸ್ಕೊಳ್ಬೇಕು, ಹೇಗೆ ಎಲ್ಲ ಮಾಡಬಹುದು ಅಂತ. ಅದನ್ನು ಬಿಟ್ಟು ನಾವು ತೆಂಗಿನ ಗಿಡವನ್ನು ನಾಟಿ ಮಾಡುವಾಗ ಅದು ಹಂದಿಗಳು ತಿನ್ನಬಾರ್ದಂತ ಅದಕ್ಕೆ ವಿಷವನ್ನೆಲ್ಲ ಹಾಕ್ತಾ ಕೂತ್ರೆ ನಮ್ಮ ಭೂಮಿಯನ್ನೇ ನಾವು ವಿಷಮಯ ಮಾಡೋದಲ್ವ. ಹಾಗಾಗಿ ಸ್ನೇಹಿತರೆ, ಆದಷ್ಟು ಜಾಗ್ರತೆಯನ್ನು ನಾವು ಮಾಡಿಕೊಳ್ಬೇಕು. ಬನ್ನಿ, ನಾನು ಹಂದಿಗೆ ಅಂತ ಒಂದು ಐಡಿಯಾ ಮಾಡಿದ್ದೆ, ಏನಂತ ತೋರಿಸ್ತೇನೆ. ಹಂದಿಗಳು ಕೇವಲ ತೆಂಗಿನ ಗಿಡವನ್ನು ತಿಂತದೆ ಅಂತ ಮಾತ್ರ ಅಲ್ಲ ಸ್ನೇಹಿತರೆ, ಈ ಬಾಳೆ ಗಿಡವನ್ನು ಕೂಡ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಹಂದಿಗಳಿಗೆ ಅದು ಕೂಡ ಅದರ ಎಳೆಯ ತಿರುಳು ಭಾಳ ಇಷ್ಟ. ಆದರೆ ಅದಕ್ಕೂ ಕೂಡ ವಿಷ ಹಾಕಿ ಏನೇನು ಮಾಡುವವರಿದ್ದಾರೆ. ನಾನೊಂದು ಸರಳ ಐಡಿಯಾ ಮಾಡಿದ್ದೇನೆ, ಬನ್ನಿ ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲೊಂದು ಎಷ್ಟು ದೊಡ್ಡ ಗೊನೆ ಇದೆ ಅಂತ ನೋಡಿ. ಇದು ನೇಂದ್ರೆ ಬಾಳೆ ಗಿಡ. ಇಲ್ಲಿ ನಾನು ಹಂದಿಯಿಂದ ಹೇಗೆ ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿದರೆ, ಇಲ್ಲಿ ನಮ್ಮ ಹಳೆಯ ಬಾಲ್ದಿ ಇರ್ತದೆ ನೋಡಿ, ಅದನ್ನು ನಾನು ಇದಕ್ಕೆ ಸಿಕ್ಕಿ ಬಿಟ್ಟದ್ದು ನೋಡಿ. ಅದರ ಬುಡಕ್ಕೆ ನೋಡಿ, ಬಾಳೆಯ ಬುಡಕ್ಕೆ ನೋಡಿ, ಈ ರೀತಿ. ಹೀಗೆ ಆದಾಗ ನಮಗೆ ಇದರ ಒಂದು ಮರುಪಯೋಗ ಕೂಡ ಆಯಿತು, ಅಷ್ಟೇ ಅಲ್ಲದೆ ನಮ್ಮ ಹಂದಿಗಳಿಂದ ರಕ್ಷಣೆ ಕೂಡ ಆಯಿತು. ನನಗೆ ಯಾವುದೇ ರೀತಿಯ ಒಂದು ಒತ್ತಡ ಇಲ್ಲ. ಯಾಕಂತ ಹೇಳಿದರೆ, ನಾನಿಲ್ಲಿ ಕೃಷಿ ಮಾಡುವುದೇ ನನ್ನ ತೋಟದ ಗೊಬ್ಬರ ಹೆಚ್ಚು ಮಾಡಲಿಕ್ಕೆ ಅಂತ. ಅಂದರೆ ಹಣ ಮಾಡುವುದೇ ನನ್ನ ದೊಡ್ಡ ಉದ್ದೇಶ ಅಲ್ಲ. ಇಲ್ಲಿ ಪುನಃ ನೋಡಿ, ಇಲ್ಲಿ ಏನಾಗಿದೆ, ಇದರ ಎಡೆಯಲ್ಲಿ ಒಂದು ಕಂದು ಬಂದಿದೆ, ಬಾಲ್ದಿಯನ್ನು ದೂಡಿಕೊಂಡು ಬಂದಿದೆ ನೋಡಿ. ಹಾಗಾಗಿ ಈಗ ಇನ್ನೂ ಇದರಲ್ಲಿ ಗೊನೆ ಹಾಕಿದೆ ನೋಡಿ. ಹಾಗಾಗಿ ಇನ್ನೊಂದು ಅಷ್ಟೊಂದು ಹೆದರಿಕೆ ಇಲ್ಲ. ಅಂದರೆ ಹೀಗೆ ಇದ್ರೂ ಕೂಡ ಹಂದಿಗಳಿದ್ರೆ ಹತ್ತಿರ ಬರುವುದಿಲ್ಲ. ನಾವು ಇಲ್ಲಿ ಹೀಗೆ ಮಾಡದಿದ್ದರೆ ಏನಾಗ್ತದೆ, ಕೆಲವು ಸಲ ನೋಡಿ ಅವಸ್ಥೆ ಹೇಗೆ ಆಗ್ತದೆ ಅಂತ. ಇಲ್ಲಿ ಗಮನಿಸಿ, ಎಷ್ಟು ದೊಡ್ಡ ಬಾಳೆ ಗಿಡವನ್ನು ಹಂದಿಗಳು ಕಚ್ಚಿ ಕಚ್ಚಿ ಹಾಕಿಬಿಟ್ಟಿದೆ. ಆದರೆ ಇದಕ್ಕೆ ನನಗೆ ಟೆನ್ಷನ್ ಇದೆಯಾ? 5 ಪೈಸೆದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ, ಇದು ಹಂದಿಗಳ ಅದರ ಸಹಜ ಸ್ವಭಾವ ಮತ್ತು ಅದರ ಆಹಾರವನ್ನು ಅದು ಹುಡುಕಿಕೊಂಡಿದೆ. ನಾವು ಈ ರೀತಿಯ ಗಿಡಗಳನ್ನು, ಬಾಳೆ ಗಿಡಗಳನ್ನು ಒಂದೆರಡು ನಾಟಿ ಮಾಡಿದ್ದಲ್ಲ. ನಮ್ಮ ಕೆಲಸವೇ ಗಿಡಗಳನ್ನು ನಾಟಿ ಮಾಡೋದು, ಬೇರೆ ಬೇರೆ ರೀತಿಯ ಗಿಡಗಳನ್ನು. ಅದು ಕೊಕ್ಕೋ ಗಿಡ ಇರಲಿ, ಚಿಕ್ಕು ಗಿಡ ಇರಲಿ, ಬಾಳೆ ಗಿಡ ಇರಲಿ ಅಥವಾ ತೆಂಗಿನ ಗಿಡ ಇರಲಿ, ನಮಗೆ ನಾಟಿ ಮಾಡೋದು ಮಾತ್ರ ಕೆಲಸ. ಆಮೇಲೆ ನಮಗೆ ತಲೆ ಇದ್ದರೆ, ಐಡಿಯಾ ಇದ್ದರೆ ಅದನ್ನು ಉಳಿಸ್ಕೊಳ್ಳುವ ಕೆಲಸ ಕೂಡ ಮಾಡಿಕೊಳ್ಬೇಕು. ನಮಗೆ ಪುರ್ಸೋತಿಲ್ಲ, ಬಿಟ್ಟುಬಿಡಿ. ಅದು ಹಂದಿ ತಿಂದ ನಂತರ ಹಂದಿ ಹಿಕ್ಕೇನೂ ಆಗ್ತದೆ, ಮತ್ತು ಆ ಬಾಳೆ ನಮ್ಮ ತೋಟಕ್ಕೆ ಗೊಬ್ಬರನೂ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕೃಷಿಯಲ್ಲಿ ಗಿಡಗಳನ್ನು ನೆಡುವುದು ಮಾತ್ರ ನಮ್ಮ ಕೆಲಸ ಆಗಿರಬೇಕು. ಆದರೆ ತೆಂಗಿನ ಗಿಡಗಳನ್ನು ಹಂದಿಗಳು ತಿಂದರೆ ಸ್ವಲ್ಪ ನಮಗೆ ನಷ್ಟ ಆಗುವ ಸಾಧ್ಯತೆ ಇರ್ತದೆ. ಹಾಗೆ ನಾನು ಕೊಕ್ಕೋ ಗಿಡ ಇಟ್ಟಿದ್ದೇನೆ, ಜಾಯಿಕಾಯಿ ಹಾಕಿದ್ದೇನೆ, ಯಾವುದಕ್ಕೂ ಹಂದಿ ಬಾಧೆ ಇಲ್ಲ, ಕೇವಲ ಬಾಳೆ ಮತ್ತು ತೆಂಗಿಗೆ ಮಾತ್ರ. ಹಾಗಾಗಿ ನಾವು ಅದರ ಬಗ್ಗೆ ಜಾಸ್ತಿ ತಲೆಗೊಡಿಸಿಕೊಳ್ಳುವ ಅಗತ್ಯನೇ ಬರುವುದಿಲ್ಲ. ಕೃಷಿ ಅಂತ ಹೇಳಿದರೆ ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಯಾವುದೇ ಅತಿ ಹೆಚ್ಚು ಖರ್ಚು ಮಾಡದೆ, ಯಾವುದೇ ಕೂಲಿ ಕೆಲಸದವರು ಅಗತ್ಯ ಇರುವುದಿಲ್ಲ. ಸಣ್ಣ ಗುಂಡಿ ಮಾಡಿ ನಾಟಿ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ನೋಡಿ, ಇಲ್ಲಿ ಜಾಯಿಕಾಯಿ ಗಿಡ ನೆಟ್ಟಿದ್ದೆ, ನಾನೊಂದು ಐಡಿಯಾ ಮಾಡಿದ್ದೆ ನೋಡಿ, ಎಷ್ಟು ಉಪಕಾರ ಆಯಿತು ಅಂತ ಹೇಳಿದರೆ, ನಾನು ಪ್ರತಿಯೊಂದು ಜಾಯಿಕಾಯಿ ಗಿಡ ಅಥವಾ ಯಾವುದೇ ಗಿಡ ನೆಟ್ಟರೆ ಆ ಕಳೆಯಡೆಯಲ್ಲಿ ನನಗೆ ನಾನು ನಾಟಿ ಮಾಡಿದ ಗಿಡ ಎಲ್ಲಿ ಅಂತ ಗುರುತು ಸಿಗಬೇಕಲ್ಲ. ಅದಕ್ಕೆ ನಾನೇನು ಮಾಡ್ತೇನೆ, ಒಂದು ಸಣ್ಣ ಗೂಟ ಹೊಡೆದಿಡ್ತೇನೆ. ಅದರಿಂದ ನನಗೆ 2 ಲಾಭ ಇದೆ ಸ್ನೇಹಿತರೆ. ಒಂದು, ಆ ಗೂಟ ಇರುವ ಜಾಗದಲ್ಲಿ ಒಂದು ನಾನು ನೆಟ್ಟ ಗಿಡ ಇದೆ ಅಂತ ಗೊತ್ತಾಗ್ತದೆ. ಇನ್ನೊಂದು ನೋಡಿ, ಅಡಿಕೆ ಗಿಡಗಳು ಎತ್ತರದಲ್ಲಿರುವಾಗ ಸೋಗೆಗಳು ಬೀಳ್ತದೆ ನೋಡಿ. ಈ ಸೋಗೆಗಳು ಮಳೆಗಾಲದಲ್ಲಿ ತುಂಬ ಭಾರ ಇರ್ತದೆ. ಈ ಭಾರ ಇರುವ ಸೋಗೆಗಳು ಇಂತಹ ಸಣ್ಣ ಗಿಡದ ಮೇಲೆ ಬಿದ್ದರೆ ಈ ಗಿಡಗಳೆಲ್ಲ ಮುರಿದು ಹೋಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಾನು ನೋಡಿ ಇಟ್ಟ ಕಾರಣ ಇದರ ಮೇಲೆ ಕೂತಿದೆ ನೋಡಿ. ಈ ಸೋಗೆ ಬಿದ್ದದ್ದು ನನ್ನ ಗಿಡವನ್ನು ಇದು ರಕ್ಷಣೆ ಮಾಡ್ತು ಅಂತ ಹೇಳ್ಬೋದು ನೋಡಿ. ಹೇಗೆ ಹೀಗೆ ಸ್ನೇಹಿತರೆ, ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ನಾವು ತಲೆ ಖರ್ಚು ಮಾಡುವುದು ಅಂತ ಹೇಳೋದು ಇದಕ್ಕೆ, ಐಡಿಯಾ ಮಾಡುವುದು ಅಂತ ಹೇಳೋದು ಅದಕ್ಕೆ. ನಮಗೆ ತಲೆ ಕೊಟ್ಟದ್ದು, ಅದರಲ್ಲಿ ಬುದ್ಧಿ ಕೊಟ್ಟದ್ದು ಹೀಗೆ ಐಡಿಯಾ ಮಾಡಲಿಕ್ಕೆ. ಗಿಡದಿಂದ ಬರುವ ಲಾಭಕ್ಕಿಂತ ಅವರು ಮಾಡುವ ಖರ್ಚೇ ಅಧಿಕ ಇರ್ತದೆ. ಅದು ದೊಡ್ಡ ನಷ್ಟ ಎಲ್ಲ ಕೃಷಿಕರಲ್ಲೂ. ಅದಕ್ಕೆ ಉತ್ತರ ಈ ಶೂನ್ಯ ಬಂಡವಾಳ ಕೃಷಿಯಲ್ಲಿ ಇರ್ತದೆ. ಇಲ್ಲಿ ನಾವು ಯಾವುದೇ ಹೆಚ್ಚುವರಿ ಖರ್ಚು ಮಾಡಲಿಕ್ಕಿಲ್ಲ ಸ್ನೇಹಿತರೆ. ಅತೀ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡೋದು, ಕೃಷಿಯ ಬಗ್ಗೆ ಜಾಸ್ತಿ ಒತ್ತಡವನ್ನು ಬಿಟ್ಟು ಬಿಡುವುದು, ನೆಮ್ಮದಿಯಿಂದ ಇರುವುದು ಸ್ನೇಹಿತರೆ, ಅಷ್ಟೇ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಈ ಸಲ ತುಂಬ ಕೃಷಿಕರು ಹೇಳುವುದೇನಂತ ಹೇಳಿದರೆ, ಅತಿ ಹೆಚ್ಚು ಎಳೆ ಅಡಿಕೆ ಬೀಳ್ತಾ ಇದೆ ಅಂತ. ಒಂದು ರೀತಿಯಲ್ಲಿ ಹೌದು ಸ್ನೇಹಿತರೆ, ಈ ಸಲ ತುಂಬ ಎಳೆ ಅಡಿಕೆ ಬೀಳ್ತಾ ಇದೆ, ಡ್ರಾಪಿಂಗ್ ಆಗ್ತಾ ಇದೆ. ಅದಕ್ಕೆ ಇನ್ನು ಯಾವುದೋ ಮದ್ದನ್ನು ಬಿಡ್ತಾ ಏನೇನೋ ಟೆನ್ಷನ್ ಮಾಡ್ತಾ ಇರೋದಲ್ಲ ಸ್ನೇಹಿತರೆ. ನಮಗೆ ಎಷ್ಟು ಸಿಗಬೇಕು ಅದು ಅಷ್ಟು ಸಿಕ್ಕೇ ಸಿಗ್ತದೆ. ಆದರೆ ಹೇಗೆ, ನಮ್ಮ ಮಣ್ಣಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಪೋಷಕಾಂಶ ಇರಬೇಕು. ಇರೋದು ಹೇಗೆ, ಈ ರೀತಿಯ ಜಮೀನು ಇರಬೇಕು.
ಇದಕ್ಕೆ ಏನು ಮಾಡಬೇಕು? ನಾವು ಮನೆಯಲ್ಲಿದ್ದರೆ ಆಯಿತು. ಯಾವುದೇ ರಾಸಾಯನಿಕ ಗೊಬ್ಬರ ಹಾಕೋದಾಗಲಿ ಅಥವಾ ಕೀಟನಾಶಕ ಬಳಸೋದಾಗಲಿ ಅಥವಾ ವಿಷಯುಕ್ತ ವಸ್ತುಗಳನ್ನು ಬಳಸೋದಾಗಲಿ ಅಥವಾ ನಾವು ಪದೇ ಪದೇ ಬಂದು ಈ ಕಳೆಯನ್ನು ತೆಗೀತಾ ಇರೋದಾಗಲಿ ಅಲ್ಲ. ಹಾಗಿದ್ದರೆ ನೋಡಿ, ನಮ್ಮ ಈ ರೀತಿಯ ಇಳುವರಿ ಇನ್ನೂ ಉಳಿತದೆ. ಎಷ್ಟು ಉದುರಿ ಹೋದರೂ ಕೂಡ ಈ ರೀತಿಯ ಇಳುವರಿ ನಮಗೆ ಸಿಕ್ಕಿಯೇ ಸಿಗ್ತದೆ ನೋಡಿ.